ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆ ಎದ್ಬಿಟ್ಟು ರೆಡಿಯಾಗಿ ಎಲ್ಲೋಗ್ತಿದ್ದೀನಿ ಅಂದ್ಕೊತಿದ್ರಾ. ಇವಾಗ ನಾನು ರೆಡಿ ಆಗ್ಬಿಟ್ಟು ನಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದರೆ ಉಡಿ ಸಾಮಾನು ಕೊಡೋದಕ್ಕೆ. ಉಡಿ ಸಾಮಾನು ತೊಗೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ನಾನು ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಲಾಸ್ಟ್ ಟೈಮು ಈ ಸರ್ಕಲ್ವರೆಗೇನಾದರೂ 2 ವೀಲರ್ ಬಿಡ್ತಿದ್ರು, ಆದರೆ ಈ ಸರಿ ಇಲ್ಲಿವರೆಗೂ ಬಿಡ್ತಿಲ್ಲ. ಅಲ್ಲೇ ಬ್ಲಾಕ್ ಮಾಡಿಬಿಟ್ಟು ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಸೊ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಸರ್ಕಲಿಂದ ಇನ್ನೂ ಸುಮಾರು ದೂರ ಹೋಗ್ಬೇಕು ನಾನು. ಬನ್ನಿ ಹೋಗೋಣ. ನೋಡಿರಿ, ನಮ್ಮ ಪೊಲೀಸ್ ಅಧಿಕಾರಿಗಳು ಇಲ್ಲಿವರೆಗೂ ವೆಹಿಕಲ್ ಬಿಡಲಿಲ್ಲದಕ್ಕೆ ಇಷ್ಟು ಫ್ರೀ ಆಗಿದೆ. ಲಾಸ್ಟ್ ಟೈಮ್ ಇಲ್ಲಿ ಇಷ್ಟು ಫ್ರೀನೇ ಇರಲಿಲ್ಲ, ಫುಲ್ಲು ಬ್ಯುಸಿಯಾಗಿತ್ತು. ಸೊ ಅವ್ರು ಅಲ್ಲಿ ಗಾಡಿ ನಿಲ್ಲಿಸಿದ್ರು ಅಂತ ಬೇಜಾರಿಲ್ಲ. ಏನಕ್ಕೆ ಅಂತ ಹೇಳಿದರೆ ಇಲ್ಲಿ ಇಷ್ಟು ಆರಾಮಾಗಿ ನಾವು ವಿಡಿಯೋ ಮಾಡ್ಕೊತ ಹೋಗ್ಬೋದು. ಆಮೇಲೆ ನೋಡ್ತಿದ್ದೀರಲ್ಲ, ನಮ್ಮ ಮದಕರಿ ನಾಯಕರನ್ನ ಯಾವ ಥರ ವಿಜೃಂಭಣೆಯಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ಸರ್ಕಲಲ್ಲಿ. ಸೊ ಇದು ದ್ವಾರ ಬಾಗಿಲು, ಇಲ್ಲೇ ರೆಡಿ ಮಾಡಿದ್ದಾರೆ. ಇನ್ನು ನೈಟಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡೋಣ, ನೈಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡ್ತೀನಿ ನೈಟ್ ಒಂದು ವಿಡಿಯೋ ಬಂದು ಮಾಡೋಕ್ಕೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲ ಯುವಕರೆಲ್ಲ ಫುಲ್ಲು ಫ್ಲೆಕ್ಸಿ ಗೀಕ್ಸು ಫೋಟೋ ಗೀಟ ಹಾಕ್ಕೊಂಡು ಫುಲ್ಲು ಝೂಮಾಗಿ ರೆಡಿಯಾಗಿದ್ದಾರೆ. ಎಂಟ್ರೆನ್ಸಲ್ಲಿ ಬೈಕ್ ತೊಗೊಂಡೋಗ್ತಾರೆ ಅಂತ ಇಲ್ಲೂ ಪೂರ್ತಿ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಮಾಡಿ ಇದಿಷ್ಟೇ ಗ್ಯಾಪಲ್ಲಿ ಹೋಗ್ಬೇಕು. ಇಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಇಯರು ಇಲ್ಲೆಲ್ಲ ಲಾಸ್ಟ್ ಟೈಮು ಇಲ್ಲೆಲ್ಲ ಏನು ಶಾಮಿಯಾನ ಏನೂ ಹಾಕಿರಲಿಲ್ಲ, ಒಪ್ಪನೇ ಬಿಟ್ಟಿದ್ರು. ಬಟ್ ಈ ಸರಿ ಇಲ್ಲೂ ಕೂಡ ಶಾಮಿಯಾನ ಹಾಕ್ಬಿಟ್ಟು ಫುಲ್ ಭಕ್ತಾದಿಗಳಿಗೆ ದರ್ಶನ ಮಾಡ್ಕೊಂಡ್ಮೇಲೆ ತಣ್ಣಗಿರಲಿ ಅಂತ ಹೇಳಿ ಶಾಮಿಯಾನ ಎಲ್ಲ ಹಾಕಿದ್ದಾರೆ. ಆಮೇಲೆ ಲಾಸ್ಟ್ ಟೈಮ್ ಇಲ್ಲಷ್ಟು ಇದೂ ಇರಲಿಲ್ಲ, ಜಾತ್ರೆಗೆ ಬಂದಿರೋ ಅಂಥ ಅದು ಇದು ಮೆಟೀರಿಯಲ್ಸ್ ಆಗಲಿ ಆಟ ಸಾಮಾನಾಗಲಿ ಇರಲಿಲ್ಲ. ಆದರೆ ಈ ಸರಿ ತುಂಬ ಬಂದಿದೆ. ಸೊ ನಾನು ಕಾಯ್ತಿದ್ದಿದ್ದು ಮೇನ್ ಇಂಪಾರ್ಟೆಂಟು, ಈ ಓಣೆ ಬಂದ ತಕ್ಷಣ ಕುರಿ ಕಾಯ್ತಿದ್ದೆ. ಸೊ ಫೈನಲಿ ಅದು ದರ್ಶನ ಆಯಿತು. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಮೇ ಬಿ ಒಳಗಡೆ ಇಲ್ಲ ಹಿಂದ್ಗಡೆ ಕಟ್ಟಿರ್ತಾರೆ. ಲಾಸ್ಟ್ ಟೈಮಲ್ಲಿ ತುಂಬ ಹೊರಗಡೆ ಇದ್ವು. ಪ್ರತಿ ಸರಿ ಇಷ್ಟೊತ್ತಲ್ಲಿ ಆಲ್ರೆಡಿ ನಾನು ಅರ್ಧ ಕ್ಯೂ ದಾಟೋಗ್ತಿದ್ದೆ. ಈಗ ಇವತ್ತಲ್ಲೇ ಟೈಮು 10 ಗಂಟೆ ಆಗಿದೆ. ಆದರೆ 10 ಗಂಟೆ ಆದರೂ ಇನ್ನೂ ನಾನು ಕ್ಯೂ ಅಲ್ಲ, ದೇವಸ್ಥಾನ ಹತ್ರನೂ ಹೋಗಿಲ್ಲ. ಸೊ ನೋಡೋಣ ಎಷ್ಟು ಗಂಟೆ ಆಗುತ್ತೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರ ಬರೋಷ್ಟರಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡೋಣ. ನನಗೂ ಕುತೂಹಲ ಇದೆ, ಎಷ್ಟು ಲೇಟಾಗಿ ಬಂದರೆ ನಾನು ಎಷ್ಟು ಲೇಟಾಗಿ ಹೊರಗೆ ಹೋಗ್ತೀನಿ ಅನ್ನೋದು. ನೋಡೋಣ. ವಾಚಸ್ಸು ಸೊ ಇಲ್ಲಿಂದನೇ ಜನರು ಸಿಕ್ಕಾಪಟ್ಟೆ ಕಾಣ್ತಿದ್ದಾರೆ. ಇನ್ನು ಹತ್ರ ಹೋದರೆ ಏನು ಗತಿನೋ ಗೊತ್ತಿಲ್ಲ, ನೋಡೋಣ. ಜಾತ್ರೆಗೆ ಎಂಟ್ರಿ ಆದ್ಕೊಳ್ಳೆ ಇದು ಒಂದು ಖುಷಿ ಊರು. ಬಂಡು, ಬತ್ತಾಸು, ಖಾರ, ಮೈಸೂರು ಪಾಕು, ಮಂಡಕ್ಕಿ, ಅದೇ ಮೇನ್ ಇಂಪಾರ್ಟೆಂಟ್. ಫೈನಲಿ ನಾವು ಬಂದ್ವಿ. ಇಲ್ಲಿ ವೀಡಿಯೋಸ್ ಎಲ್ಲ ನಾನು ಆಮೇಲೆ ಮಾಡ್ಕೊತೀನಿ. ಏನಕ್ಕೆ ಅಂತ ಹೇಳಿದರೆ ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ. ಇಲ್ಲ ಅಂತ ಹೇಳಿದರೆ ನಾನು ಎಷ್ಟು ಲೇಟ್ ಮಾಡ್ತೀನಿ ಅಷ್ಟು ಲೇಟ್ ದರ್ಶನ ಆಗುತ್ತೆ. ಸೊ ಬೇಗ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಬಿಡೋಣ. ಕ್ಯೂವಲ್ಲಿ
ನಾರ್ಮಲ್ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನನಗೆ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ನೋಡೋಣ ಈ ಸರಿ ಎಷ್ಟು ಅಂತ ಹೇಳಿ. ಸೊ ಡೈರೆಕ್ಟ್ ದರ್ಶನ ಅಂತ ಹೇಳ್ಬಿಟ್ಟು ಒಂದು ಲೈನ್ ಮಾಡಿರ್ತಾರೆ. ಆ ಲೈನಲ್ಲಿ ನೋಡ್ತಿದ್ದೀರಲ್ಲ ಎಷ್ಟಿದ್ದಾರೆ. ದರ್ಶನ ಮಾಡ್ಕೊಂಡು ಹೋಗ್ತಿರೋರು ಇದ್ದಾರೆ, ದರ್ಶನ ಮಾಡೋಕ್ಕೆ ನಿಂತಿರೋರು ಇದ್ದಾರೆ. ಸಿಕ್ಕಾಪಟ್ಟೆ ದೂರ ಇದೆ. ಓ ಈ ಸರಿ ತುಂಬ ದೂರ ಇದೆ. ಹೋದ ಸರಿ ಆಲ್ರೆಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೆ, ಬಟ್ ಈ ಸರಿ ತುಂಬ ದೂರ ಹೋಗಿದೆ. ಓ ಸಿಕ್ಕಾಪಟ್ಟೆ ದೂರ ಇದೆ ಇವರು. ಮೇ ಬಿ ಇವತ್ತು ಪೂರ್ತಿ ನಾನು ಇಲ್ಲೇ ಆಗ್ತೀನಿ ಅನಿಸುತ್ತೆ. ಈ ರಶ್ ನೋಡಿದರೆ ನಮ್ಮ ಮೂಲಿ ಒಬ್ಬನು ಇಲ್ಲೇ ನಿಂತವನೇ. ಡೈರೆಕ್ಟ್ ದರ್ಶನ ಆಗತ್ತಾಗ ಇವತ್ತು. ಫೈನಲಿ ಅರ್ಧ ದಾವಣಗೆರೆ ದಾಟಿ ಬರೋ ಲೆಕ್ಕಾಚಾರಕ್ಕಿದೆ. ಇದು ನಾರ್ಮಲ್ಲು. ಟೈಮಿಗ 10 ಗಂಟೆ. ನೋಡೋಣ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ ಅಂತ. 10 ಗಂಟೆಗೆ ಡೈರೆಕ್ಟ್ ದರ್ಶನಕ್ಕೆ ಎಷ್ಟು ರಶ್ ಇದೆ ಅಂದರೆ ತುಂಬ ಕಷ್ಟ ಇದೆ. ಇವತ್ತು ಪೂರ್ತಿ ಇಲ್ಲದೆ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ. ಸೊ ದರ್ಶನ ಎಷ್ಟು ಗಂಟೆಗೆ ಆಗುತ್ತೆ, ಹೊರಗೆ ಎಷ್ಟು ಗಂಟೆಗೆ ಬರ್ತೀನಿ ಅನ್ನೋದು ತುಂಬ ಶಾಕಿಂಗ್ ವಿಚಾರ ಅಂತ ಅನಿಸುತ್ತೆ. ಹೋಗಿ ದರ್ಶನ ಮಾಡ್ಕೊಂಬೋಣ ಬನ್ನಿ. ಹಂಗೆ ನಿಮಗೂ ದರ್ಶನ ಮಾಡಿ ದೇವಿ ಆಶೀರ್ವಾದ ಕೊಡಿಸ್ತೀನಿ. ಈಗ ಟೈಮಿಂಗು 11:30 ಆದಮೇಲೆ ಇಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ಇನ್ನೂ ತುಂಬ ಕ್ಯೂ ಇದೆ. ಹಿಂದ್ಗಡೆ ನೋಡಿದರೆ ಜನಸಾಗರ ಇನ್ನೂ ತುಂಬ ತುಂಬಿಕೊಂಡಿದೆ. ಸೊ ಇಲ್ಲಿ ಕೌಂಟ್ರಲ್ಲಿ ಇಸ್ಕೊಳ್ತಿದ್ದಾರೆ. ಒಂದು ಟಿಕೆಟಿಗೆ ಎಷ್ಟು ಕೇಳಿ ನೋಡೋಣ. 50 ರೂಪಾಯಿ ಒಂದು ಟಿಕೆಟ್ ಇಸ್ಕೊಂಡು ಹೋಗೋಣ. ತಡ ಅಲ್ಲಿ ಬರಲ್ಲ. ಒಂದಳ 50 ರೂಪಾಯಿ ಕೊಟ್ಟಿದ್ದೆ ಆಯ್ತು, ಟಿಕೆಟ್ ತೊಗೊಂಡಿದ್ದೆ ಆಯ್ತು. ಇನ್ನೇನೇ ದರ್ಶನಕ್ಕೆ ಹೋಗ್ಬೇಕಷ್ಟೇ, ಅದೊಂದೇ ಬಾಕಿ ಇರೋದು. ಹೋಗೋಣ. ಹಿಂದ್ಗಡೆ ಜನ ಅಂತ ಅನ್ಕೊಂಡ್ರೆ ಅಲ್ಲಿಲ್ಲ ಅವರು, ಇಲ್ಲಿದ್ದಾರೆ ಇವರು ಜನ ಎಲ್ಲ ಇಲ್ಲೇ ತುಂಬಿಕೊಂಡಿದ್ದಾರೆ. ನೀರು ಕಾಣ್ತಿದೆಯಲ್ಲ, ಇಲ್ಲೇ ಆಗಿದೆ ಜನ. ಅಲ್ಲೇ ಒಂದು 50 ರೌಂಡ್ ಹೊಡಿಬೇಕು ಅಂತ ಅನಿಸುತ್ತೆ.
ಮಜ್ಜಿಗೆ, ಇನ್ನೊಂದು ಕಡೆ ಮೊಸರನ್ನ. ಸೊ ಮೊಸರನ್ನ ಪ್ರಸಾದ ಕೊಟ್ಟಿದ್ರು. ಅಡುಗೆ ಮಾಡಿಸಿದ್ದು ಆಯಿತು, ದರ್ಶನ ಆಯಿತು. ಇನ್ನೇನಿದೆ, ಸೀದಾ ಮನೆ ಕಡೆ ಹೋಗ್ತಾ ಇರೋದೆ. ಮನೆ ಕಡೆ ಹೋಗ್ಬೇಕಾದ್ರೆ ಮತ್ತೆ ಜಾತ್ರೆ ಯಾವ ಥರ ನಡೀತಿದೆ, ಈಗ ಜನ ತುಂಬ ಇದ್ದಾರೆ, ಎಲ್ಲ ಓಪನ್ ಆಗಿದೆ. ಬನ್ನಿ ನೋಡೋಣ. घल्लेनु दाव ಗೆಜ್ಜೆ घल्लेनु दाव ಗೆಜ್ಜೆ ಏನ್ ಚಂದಾನೆ ಹುಡುಗಿ ಘಲ್ಲೆನು ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ. ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. घल्लु घल्लेनु दाव ದೋಸ್ತಿ, घल्लु घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, घल्लु घल्लेनु दाव. ಏನ್ ಚಂದಾನೆ ಹುಡುಗಿ ಘಲ್ಲೆನು ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲೆನು ತಾವ್ ಗೆಜ್ಜೆ. घल्लु घल्लेनु दाव ಗೆಜ್ಜೆ, घल्लु ತಾ ಜುಳುತ್ತಾ ಗೆಜ್ಜೆ, घल्लु ತಾ ಜುಳುತ್ತಾ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ, ನಮ್ಮಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ. ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. घल्लु घल्लेनु दाव ದೋಸ್ತಿ, घल्लु घल्लेनु दाव ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, घल्लु घल्लेनु दाव. ಏನ್ ಚಂದಾನೆ ಹುಡುಗಿ ಗಲ್ಲೆನು ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲೆನು ತಾವ್ ಗೆಜ್ಜೆ. ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದು ಅಂತ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಹಾಗೆ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.